ನಾನು ಮಾಡಿದ ಒಂದು ತಪ್ಪಿಂದ ಕಂಪ್ಲೀಟ್ ರೆಸಿಪಿ ಹಾಳಾಯಿತು ಅಂದ್ಕೊಂಡೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇನ್ಸ್ಟಾಗ್ರಾಮ್ ಫೀಡ್ ಪೂರ್ತಿ ಹಲಸಿನಣ್ಣು ಸೀಸನ್ ಆಗಿರೋದ್ರಿಂದ ಹಲಸಿನಣ್ಣು ಕಡಿಮೆ ಬರ್ತಾಯಿತ್ತು. ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನಮ್ಮ ಕಡೆ ಇದೆಲ್ಲ ಜಾಸ್ತಿ ಮಾಡಲ್ಲ, ಮಲೆನಾಡು ಸೈಡ್ ಇದನ್ನು ಜಾಸ್ತಿ ಮಾಡ್ತಾರೆ. ನಾವೆಲ್ಲ ಏನಿದ್ರು ಹಲಸಿನಣ್ಣು ಸಿಕ್ಕಿದ ತಕ್ಷಣ ಫ್ಯಾಮಿಲಿ ಪೂರ್ತಿ ಒಟ್ಟು ಕೂತ್ಕೊಂಡು ಮಧ್ಯದಲ್ಲಿ ಹಲಸಿನಣ್ಣು ಇಟ್ಕೊಂಡು ಹಳ್ಳೆಣ್ಣೆ ಇಟ್ಕೊಂಡು ಸೀಳಿ ತಿಂತಾ ಇರೋದೇ ಕೆಲಸ. ಅಂಥದ್ರಲ್ಲಿ ಈ ಕಡುಬನ್ನ ಮಾಡಲೇಬೇಕು ಅಂತ ಹೇಳಿ ತಿಂದು ಮಿಕ್ಕಿರೋದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ನಾನು ಮಾಡಿದ ಮಿಸ್ಟೇಕ್ ಏನು ಗೊತ್ತಾ, ಈ ಕಾಯಿನ ರುಬ್ಬಬೇಕಾದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ತಿತ್ತು ಅಂತ ಹೇಳಿಬಿಟ್ಟು ನೀರು ಹಾಕಿ ರುಬ್ಬಿಟ್ಟೆ. ಇದೊಂದು ಸ್ವಲ್ಪ ತೆಳ್ಳು ಕನ್ಸಿಸ್ಟೆನ್ಸಿ ಬಂದ್ಬಿಡ್ತು. ನಾನು ಹೋಯ್ತು ರೆಸಿಪಿ ಅಂತ ಅಂದ್ಕೊಂಡೆ. ಅದರಲ್ಲಿ ಬೇರೆ ಎಲ್ಲರೂ ಬಾಳೆ ಎಲೆ ಮತ್ತು ಅರಿಶಿಣದ ಎಲೆಯಲ್ಲಿ ಎಲ್ಲ ಮಾಡಿರೋದನ್ನ ನೋಡಿದ್ದೆ. ನನ್ನ ಹತ್ರ ಅದು ಇರಲಿಲ್ಲ. ನಾನೇನು ಮಾಡಿದೆ, ತೇಗದ ಮರದ ಎಲೆಯಲ್ಲಿ ಮಾಡಿದೆ. ಸೊ ಅದ್ರಲ್ಲಿ ಮಾಡ್ಬೋದಾ ತಿನ್ಬೋದಾ ಏನೂ ಗೊತ್ತಿಲ್ಲ, ತಿಂದ್ರೇನಾರು ಆಗುತ್ತಾ ಅನ್ನೋ ಭಯದಲ್ಲಿ ಮಾಡಿದೆ. ಆಮೇಲೆ ನಮ್ಮ ಅಪ್ಪಾಜಿ ಅಂದರು ಇಲ್ಲ ಏನಾಗಲ್ಲ ಇದ್ರಲ್ಲಿ ಮಾಡ್ಬೋದು ಅಂತ. ಸರಿ ಅಂತೆಲ್ಲ ಟ್ರೈ ಮಾಡಿದೆ. ಎಷ್ಟು ಸಖತ್ತಾಗಿ ಬಂದಿತ್ತು ಅಂತ ಹೇಳಿದ್ರೆ ನನಗಂತೂ ಸಖತ್ತು ಖುಷಿಯಾಗೋಯಿತು. ಈ ಥರ ಟ್ರೆಡಿಷ್ನಲ್ ಫುಡ್ಡೆಲ್ಲ ನಾವು ಮಾಡಿದಾಗ, ಈ ಜನ್ರೇಷನ್ ಅವ್ರು ಮಾಡಿದಾಗ ಎಷ್ಟು ಖುಷಿಯಾಗುತ್ತೆ ಅನ್ನೋದು ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈ ಹಲಸಿನಣ್ಣು ಮಾವಿನ ಹಣ್ಣು ಯಾವುದ್ರಲ್ಲಿ ಮಾಡಿದ್ರು ಅದ್ರ ಫ್ಲೇವರ್ ಯಾವುದ್ರಲ್ಲಿ ಸಿಕ್ಕಿದ್ರು ಎಂಥ ಟೇಸ್ಟ್ ಇರುತ್ತಲ್ವ. ತುಪ್ಪದ ಜೊತೆ ಇದನ್ನು ತಿಂತಿದ್ರೆ ಕಳೆದು ಹೋಗ್ಬಿಟ್ಟೆ. ಸರಿ ಅಂತ ನನ್ನ ಗಂಡಂಗೂ ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ. ಅವನಿಗೂ ಇಷ್ಟ ಆಗೋಯ್ತು. ಎಷ್ಟು ಇಷ್ಟ ಆಯಿತು ಇಬ್ರಿಗೂ ಅಂತ ಹೇಳಿದ್ರೆ ನಾವು ಬೆರಳು ಚೀಪ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ. ನಾನಂತೂ ಎಲೆಯಲ್ಲಿ ಅಲ್ಪ ಸ್ವಲ್ಪ ಮಿಕ್ಕಿರುತ್ತಲ್ಲ ಅದನ್ನೆಲ್ಲ ನೆಕ್ಕಾಕ್ಬಿಟ್ಟಿದ್ದೀನಿ. ಇಷ್ಟ ಆಯಿತು ಹಲಸಿನ ಕಡುಬನ ಕತೆ. ನೀವು ಟ್ರೈ ಮಾಡಿ.